ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ಶಾಪಿಂಗ್ ಮತ್ತು ಟ್ರಾವೆಲಿಂಗಿಗೋಸ್ಕರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಅದರದ್ದು ಒಂದು ವೀಡಿಯೋನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ಯಾಕಿಂಗ್ ಏನಕ್ಕೆ ಅಂತ ಹೇಳಿದ್ರೆ, ಎಸ್, ನಿಮ್ಮೆಲ್ರಿಗೂ ಆಲ್ರೆಡಿ ತಮ್ಮನೇಲಿ ನೋಡಿನೇ ಗೊತ್ತಾಗುತ್ತೆ, ನಾವು ಜಮ್ಮು ಕಾಶ್ಮೀರ ಟ್ರಿಪ್ಗೆ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಒಂದಷ್ಟು ಶಾಪಿಂಗ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಿಶಾಲ್ ಮಾರ್ಟ್ಗೆ ಬಂದಿದ್ದೆ. ಆ್ಯಕ್ಚುಲಿ ಅಕ್ಕ ತಂಗಿರೆಲ್ಲರನ್ನೂ ಒಟ್ಟಿಗೆ ಬಂದಿದ್ವಿ. ಹಾಗೆ ನನ್ನ ಮಗ ಕೂಡ ಬಂದಿದ್ದ ಶಾಪಿಂಗೋಸ್ಕರ. ಸತೀಶ್ ಅವ್ರಿಗೆ ಆ್ಯಕ್ಚುಲಿ ಕೆಲಸ ಇದ್ದಿದ್ದರಿಂದ ನೀನೇ ಅದೇನೋ ತಂದುಬಿಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದಷ್ಟು ಶಾಪಿಂಗ್ ಇತ್ತು. ನೈಟ್ ಪ್ಯಾಂಟ್ಸ್ ಎಲ್ಲ ತೊಗೋಬೇಕಾಗಿತ್ತು, ಹಾಗೆಯೇ ಜಾಕೆಟ್ಸ್ ಮತ್ತು ಶೂಸ್ ಕೂಡ ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ. ಹಾಗೆ ಒಂದಷ್ಟು ಟಾಪ್ಸ್ಗಳೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗಳು ಸಂಧ್ಯಾ ಜೊತೆ ಸೊ ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಲಾಂಗ್ ಗೌನ್ಸ್ ಮತ್ತು ಒಂದಷ್ಟು ಟಾಪ್ಸ್ಗಳು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಅಕ್ಕನ ಮಗಳು ಸರ್ಚ್ ಮಾಡಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಸೊ ಇದು ಬಂದು ಒಂದು ಟಾಪ್ ನೋಡಿದೆ, ತುಂಬಾ ಇಷ್ಟ ಆಗಿತ್ತು. ಬಟ್ ಬಿಲ್ಲಿಂಗ್ ಹತ್ರ ಹೋದಾಗ ಯಾಕೋ ಅದು ತಗೊಳ್ಳಿಲ್ಲ ಕಂಪ್ಯೂಟ್ರಲ್ಲಿ. ಸೊ ಅದಕ್ಕೋಸ್ಕರ ಅವರು ಬೇರೆ ನೋಡಿ ಇದು ಬಿಲ್ಲಿಂಗ್ ಆಗ್ತಾಯಿಲ್ಲ ಅಂತ ಹೇಳಿದ್ರು. ತುಂಬಾ ಡಿಸಪಾಯಿಂಟ್ ಆಯಿತು. ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಿ ಈ ಒಂದು ಟಾಪ್ ನನಗೆ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಬಿಟ್ಟು ಸೊ ನೆಕ್ಸ್ಟ್ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿ ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ಅಕ್ಕನ ಮಗಳು ಎಲ್ಲರಿಗೂ ಜ್ಯೂಸ್ ಎಲ್ಲ ಕೊಡಿಸಿದ್ಲು. ಸೊ ಎಲ್ಲರೂ ಕುಡ್ಕೊಂಡು ಹಾಗೆ ಒಂದಷ್ಟು ಮಾತುಕತೆ ಎಲ್ಲ ಇದ್ದೇ ಇರುತ್ತೆ ಅಕ್ಕ ತಂಗಿರೆಲ್ಲ ಸೇರಿದ್ಮೇಲೆ. ಹಾಗೆ ಅಕ್ಕ ಮತ್ತು ಅಕ್ಕನ ಮಗಳು ಮತ್ತು ನನ್ನ ತಂಗಿ ಎಲ್ಲರೂ ಕೂಡ ಸ್ಯಾರೀಸ್ ಎಲ್ಲ ನೋಡಿದ್ರು. ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಸ್ಯಾರೀಸ್ ಚೆನ್ನಾಗಿತ್ತು. ಬಟ್ ಸ್ಯಾರೀಸ್ ನಾನು ಯಾವುದೂ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಆಲ್ರೆಡಿ ಒಂದು ಹೊಸ ಸ್ಯಾರಿ ಇತ್ತು. ಸೊ ಅದನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಇದಕ್ಕೋಸ್ಕರ, ಟ್ರಿಪ್ಗೋಸ್ಕರ ಅಂತ ಹೇಳ್ಬಿಟ್ಟು. ನನ್ನ ಮೈಂಡಲ್ಲಿ ಟ್ರಿಪ್ಗೆ ಏನು ಬೇಕು ಅದಷ್ಟೇ ಓಡ್ತಾ ಇತ್ತು, ಏನೆಲ್ಲ ತೊಗೋಬೇಕು ಅಂತ ಹೇಳಿಬಿಟ್ಟು. ಸೊ ಅದಷ್ಟನ್ನು ಮಾತ್ರ ನೋಡಿದೆ. ಸ್ಯಾರೀಸ್ ಎಲ್ಲ ಏನು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಅಕ್ಕ ಒಂದು ತೊಗೊಂಡು, ಹಾಗೆ ಸಂಧ್ಯಾ 2 ತೊಗೊಂಡು, ಮತ್ತು ನನ್ನ ತಂಗಿ ಕೂಡ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ಲು. ಸೊ ಅದು ಯಾವುದನ್ನು ನಾನು ಡೀಟೇಲಾಗಿ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಸ್ಯಾರೀಸ್ ಎಲ್ಲ ನಾನು ವೀಡಿಯೋ ಮಾಡೋದ್ರಿಂದ ಸೊ ಮತ್ತೆ ಬೋರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದು ಯಾವುದೂ ವೀಡಿಯೋಸ್ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಈ ರೀತಿ ಒಂದಷ್ಟು ಟಾಪ್ಸ್ಗಳೆಲ್ಲ ಪರ್ಚೇಸ್ ಮಾಡಿದ್ವಿ ಅಷ್ಟೇ ಇಲ್ಲಿ. ಹಾಗೆ ಒಂದಷ್ಟು ಹೊರಗಡೆ ಕೂಡ ಪರ್ಚೇಸಿಂಗ್ ಎಲ್ಲ ಇದ್ದಿದ್ದರಿಂದ ಸೊ ಜಾಸ್ತಿ ವಸ್ತು ಅಲ್ಲೇನು ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಅದೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಅದಾದ ನಂತರ ನೈಟ್ ಒಂದಷ್ಟು ಪ್ಯಾಂಟ್ ಶರ್ಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಸತೀಶ್ ಅವರು ಹಾಗೆ ನಾವು ಕೂಡ ಹೋಗಿದ್ವಿ. ಹಾಗೆ ಸತೀಶ್ ಅವ್ರಿಗೆ ಕೂಡ ಒಂದಷ್ಟು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ಸ್ ಎಲ್ಲ ತೊಗೊಂಡ್ರು. ಫಾರ್ಮಲ್ಸ್ ಎಲ್ಲ ಆಲ್ರೆಡಿ ಸ್ಟಿಚಡ್ ಆಗಿದ್ದರಿಂದ ಒಂದಷ್ಟು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ಸ್ಗಳು ಮಾತ್ರ ಇಲ್ಲಿ ಪರ್ಚೇಸ್ ಮಾಡಿದ್ರು ಅಷ್ಟೇ. ಸೊ ಜಾಕೆಟ್ಸ್ ಮತ್ತು ಶೂಸಸ್ ಎಲ್ಲ ನಾನು ಬೇರೆ ಕಡೆಯಿಂದನೇ ಆಲ್ರೆಡಿ ತಂದಿದ್ದರಿಂದ, ಹಾಗೆಯೇ ಗ್ಲೌಸಸ್ ಎಲ್ಲ ಕೂಡ ಬೇಕಾಗಿತ್ತು. ಅದನ್ನೆಲ್ಲ ನನ್ನ ಮಗನೇ ಡೆಕಾಥ್ಲಾನಿಂದ ಪರ್ಚೇಸ್ ಮಾಡ್ಕೊಂಡು ಬಂದು, ಹಾಗೆ ಒಂದಷ್ಟು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದ್ವಿ. ಆ್ಯಕ್ಚುಲಿ ದಿನಕ್ಕೊಂದು ಆರ್ಡರ್ ಬರ್ತಾನೆ ಇತ್ತು. ನನ್ನ ಮಗ ಹೇಳ್ತಾ ಇದ್ದ, ಅವ್ರಿಗೆ ಅಡ್ರೆಸ್ ಹೇಳೋಂಗೆ ಇಲ್ಲಮ್ಮ, ಅವರೇ ಬಂದುಬಿಡ್ತಾರೆ ಅಂತ. ಸೊ ಆ ರೀತಿ ಆಗ್ತಾಯಿತ್ತು. ಹಾಗೆ ನನಗೆ ಈ ಕಾಶ್ಮೀರದಲ್ಲಿ ಒಂದು ರೆಡ್ ಡ್ರೆಸ್ ಹಾಕ್ಕೋಬೇಕು ಅಂತ ಆಸೆ ಇತ್ತು. ಟಾಪ್ಸ್ ಯಾವುದು ರೆಡ್ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮೀಶೋದಲ್ಲಿನೇ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದು 300 ಅಥವಾ 350 ಇರಬೇಕು. ಆರ್ಡರ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ಸೊ ರೀಲ್ಸಲ್ಲೆಲ್ಲ ನೋಡಿದ್ವಲ್ವ, ರೆಡ್ ಸ್ಯಾರಿ ಅಥವಾ ಪ್ಲೇನ್ ರೆಡ್ ಕುರ್ತಾ ಹಾಕ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಲ್ವ, ಅದೇ ರೀತಿ ಒಂದಷ್ಟು ಫೋಟೋಸ್ ಎಲ್ಲಾದರೂ ತಗೋಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ಅದೊಂದು ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಈ ರೀತಿ ಅಡಿಗಾಸ್ ಅವರಿಂದ ಒಂದು ಬ್ಯಾಗ್ ಮತ್ತು ಹ್ಯಾಟ್ ಕೂಡ ಕೊಟ್ಟಿದ್ದರು. ಕ್ಯಾರಿ ಬ್ಯಾಗ್ ಆ್ಯಕ್ಚುಲಿ ಬೇರೆ ಇತ್ತು, ಅದೆಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರೇ ಕೊಟ್ಟರಲ್ವ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅದೇ ಕ್ಯಾರಿ ಬ್ಯಾಗನ್ನು ತಗೊತಾ ಇದ್ದೀನಿ. ಹಾಗೆ ಇದು ಬಂದು ಪ್ಯಾಕಿಂಗ್ ಡೇ 1 ಆಗಿರುತ್ತೆ. ಸೊ ಒಂದೇ ದಿವಸಕ್ಕೆ ಖಂಡಿತ ಪ್ಯಾಕಿಂಗ್ ಅಂತೂ ಮುಗಿಯೋದೇ ಇಲ್ಲ. ಒಂದಷ್ಟು ನನ್ನ ಡ್ರೆಸ್ಸಸ್ ಆಗಿರ್ಬೋದು, ಹಾಗೆ ಸತೀಶ್ ಅವ್ರದ್ದು ಪ್ಯಾಂಟ್ ಶರ್ಟ್ ಎಲ್ಲದನ್ನು ಮಚ್ಚಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಸೊ ಲಾಸ್ಟ್ ಡೇ ಆಫ್ ಪ್ಯಾಕಿಂಗ್ ಕೂಡ ನಾನು ಈ ಒಂದು ಲಾಗಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಹಾಗೆ ಸತೀಶ್ ಅವರು ಕಾಶ್ಮೀರ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಕಾಶ್ಮೀರಲ್ಲಿ ಹೇಗೆಲ್ಲ ಆಗುತ್ತೆ, ಟ್ರಿಪ್ ಎಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಹೋಗ್ತಾ ಇರೋದು ಬಂದು ಫ್ಲೈಟಲ್ಲಿ ಆದ್ರಿಂದ ಸೊ ಒಂದಷ್ಟು ಕಂಡೀಷನ್ಸ್ ಇದೆ. ಯಾವುದೆಲ್ಲ ಐಟಮ್ಸ್ನ ನಾವು ತಗೊಂಡು ಹೋಗ್ಬೋದು, ಹಾಗೆ ಏನೆಲ್ಲ ಕ್ಯಾರಿ ಮಾಡಬಾರ್ದು ಅನ್ನೋ ಒಂದಷ್ಟು ರೂಲ್ಸ್ಗಳಿದೆ. ಸೊ ನಾವು ಫ್ಲೈಟಲ್ಲಿ ಜರ್ನಿ ಮಾಡಬೇಕು ಅಂದರೆ ಸೊ ನಮ್ಮ ಟ್ರಾಲಿ ಬ್ಯಾಗ್ ಬಂದು 15 kg ಇರಬೇಕಾಗುತ್ತೆ. ಹಾಗೆ ಕ್ಯಾರಿ ಬ್ಯಾಗ್ ಹೋಗ್ಬೇಕಂದ್ರೆ ನಮಗೆ 7 kg ಅಷ್ಟು ತಗೋಬೋದು ಅಷ್ಟೇ. ಸೊ ಅದರ ಲಿಮಿಟ್ ಇರುತ್ತೆ, ಇಷ್ಟೇ ತಗೊಂಡು ಹೋಗ್ಬೇಕು ಅಂತ.
ನಾವು ಟ್ರಾಲಿ ಬ್ಯಾಗ್ ಏನು ತಗೋತೀವಿ ಅದು ಬಂದು ನಮಗೆ 15 kg ಮೇಲೆ ಆದರೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ 1 kgಗೆ 500 ಅಥವಾ 600 ಪೇ ಮಾಡಬೇಕಾಗುತ್ತೆ. ಸೊ ಸತೀಶ್ ಅವ್ರದ್ದು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದಷ್ಟು ಫಾರ್ಮಲ್ಸ್ ಸೊ ಈ ರೀತಿ ಕವರ್ಸ್ಗಳನ್ನ ಕೂಡ ತರಿಸಿದ್ದೀನಿ ಮೀಶೋಯಿಂದ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಒಂದಷ್ಟು ಫಾರ್ಮಲ್ ಶರ್ಟ್ಗಳನ್ನ ತಗೊಂಡಿದ್ದೀನಿ. ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 6 ಡೇ ಮತ್ತು ನೈಟ್ ನಾವು ಸ್ಟೇ ಆಗಬೇಕಾಗುತ್ತೆ. ಹಂಗಾಗಿ ಒಂದು 4 ಫಾರ್ಮಲ್ಸ್ ತಗೊಂಡಿದ್ದೀನಿ. ಹಾಗೆ ಟೀ ಶರ್ಟ್ಸ್ ಮತ್ತು ನೈಟ್ ಪ್ಯಾಂಟ್ ಮತ್ತು ಫಾರ್ಮಲ್ಸ್ ಪ್ಯಾಂಟ್ಸ್ಗಳು ಕೂಡ ತಗೊಂಡಿದ್ದೀನಿ. ಸೊ ನಾನು ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ನಮಗೆ ಈ ರೀತಿ ಸಪ್ರೇಟ್ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಬಟ್ಟೆಗಳು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಸಪ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಯಾವುದೆಲ್ಲ ಹೊಸ ಬಟ್ಟೆಗಳಿದೆ ಅದರದ್ದು ಬಿಲ್ಲಿಂಗ್ಸ್ ಆಗಿರ್ಬೋದು ಅಥವಾ ಕವರ್ಸ್ ಆಗಿರ್ಬೋದು ಅದನ್ನೆಲ್ಲ ರಿಮೂವ್ ಮಾಡಿನೇ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹೋಗಿ ನಾವು ಅದೆಲ್ಲ ಕಟ್ ಮಾಡಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಸ್ಪೇಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಶರ್ಟ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಟೆ. ಹಾಗೆ ನೈಟ್ ಪ್ಯಾಂಟ್ಸ್ಗಳು ಕೂಡ ಇಡ್ತಾ ಇದ್ದೀನಿ. ಮತ್ತು ಟೀ ಶರ್ಟ್ಸ್ ಕೂಡ ಇದೇ ಒಂದು ರ್ಯಾಕಲ್ಲಿ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಜಾಕೆಟ್ಸ್ಗೆ ನಮಗೆ ಅರ್ಧ ಸೂಟ್ಕೇಸ್ ಬೇಕಾಗುತ್ತೆ. ಅದೇ ಒಂದು ಕತೆ ಆಗಿಬಿಡುತ್ತೆ. ಸೊ ಹೆವಿ ಜಾಕೆಟ್ಸ್ ಆಗಿರೋದ್ರಿಂದ ಅದೇ ಸ್ಪೇಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೂಟ್ಕೇಸನ್ನೇ ತಗೊಂಡೆ. ಆ್ಯಕ್ಚುಲಿ ಇನ್ನೊಂದು ದೊಡ್ಡ ಸೂಟ್ಕೇಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಜಾಕೆಟ್ಸ್ಗಳನ್ನೆಲ್ಲ ಈ ಒಂದು ಟ್ರಾಲಿಲಿ ಹಾಕ್ಬಿಟ್ಟು ನನ್ನ ನೈಟ್ ವೇರ್ಸ್ ಆಗಿರ್ಬೋದು ಹಾಗೆ ನನ್ನ ಡ್ರೆಸ್ಸಸ್ಗಳಾಗಿರ್ಬೋದು ಅದನ್ನೆಲ್ಲ ಒಂದು ಚಿಕ್ಕ ಟ್ರಾಲಿಗೆ ಹಾಕೋತಾ ಇದ್ದೀನಿ. ಹಾಗೆ ನಮಗೆ ಮಫ್ಲರ್ ಬೇಕಾಗುತ್ತೆ. ಸೊ ಈ ರೀತಿ ಕ್ಯಾಪ್ಸ್ಗಳು ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಮಫ್ಲರ್, ಹಾಗೆ ಗ್ಲೌಸಸ್. ಇನ್ನೊಂದು ಗ್ಲೌಸ್ ಇಲ್ಲ. 2 pairs ಆಫ್ ಗ್ಲೌಸಸ್ ಇಟ್ಕೊತಾ ಇದ್ದೀನಿ. ಹಾಗೆ ಮತ್ತು 3 sets ಆಫ್ ಸಾಕ್ಸ್ ಇದೆ. ಸೊ ಅಲ್ಲಿ ಶೂಸ್ ಯೂಸ್ ಮಾಡಬೇಕಾಗುತ್ತೆ. ವೆಟ್ ಆದರೆ ಬೇಗ ಅಲ್ಲಿ ಒಣಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು ಎಕ್ಸ್ಟ್ರಾ ಅಂತ ಇರಲೇಬೇಕು. ಸೊ ಸತೀಶ್ ಅವ್ರಿಗೆ 3 pairs ಮತ್ತು ನನಗೆ 3 pairs ಇಟ್ಕೊತಾ ಇದ್ದೀನಿ. ಅಲ್ಲಿನ ವಾತಾವರಣ ಬಂದು ತುಂಬಾನೇ ಚಳಿ ಇರುತ್ತೆ. ಅದಕ್ಕೋಸ್ಕರ ವಿಂಟರ್ ವೇರ್ಸ್ ಎಲ್ಲ ಬೇಕಾಗುತ್ತೆ. ವಿಂಟರ್ ಜಾಕೆಟ್ಸ್ ಮತ್ತೆ ಸ್ವೆಟರ್ಸ್ ಎಲ್ಲ ತಗೊಂಡಿದ್ದೀನಿ. ಸೊ ಅದನ್ನು ಕೂಡ ಈ ರೀತಿ ಕವರ್ಗೆ ಪ್ಯಾಕ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಕವರ್ಸ್ ಬರುತ್ತೆ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ, ಏರ್ ಎಲ್ಲ ರಿಮೂವ್ ಮಾಡಿ ಪ್ಯಾಕ್ ಮಾಡುವಂಥದ್ದು. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಾನು ಜಸ್ಟ್ ಹಾಗೆ ಈಗ ಒಂದು ಕವರಲ್ಲಿ ಹಾಕಿದ್ದೀನಿ ಅಷ್ಟೇ. ಇದೇ ಒಂದು ಸುಟ್ಕೇಸ್ ಇಟ್ಕೊಂತಲೋ ಮೇದು ವಿಷದ ಇದೇ ಜಾಸ್ತಿ ಇದೈತೆ. ವ್ಯಾಕ್ಯೂಮ್ ಓಪನ್ ಇರ್ತಾನೆ. ಎಷ್ಟು kg ಬರುತ್ತೆ ಏನೋ ಗೊತ್ತಿಲ್ಲ. ಎಲ್ಲದನ್ನ ಇಲ್ಲಿಂದನೇ ಓಪನ್ ಮಾಡಿಬಿಡ್ತೀನಿ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಲಗೇಜ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಒಂದು ಗಾಗಲ್ಸ್ ಕೂಡ ಎತ್ತಿ ಇಟ್ಕೊತಾ ಇದ್ದೀನಿ. ಆಲ್ರೆಡಿ ಸತೀಶ್ ಅವ್ರ ಹತ್ರ ಕೂಲಿಂಗ್ ಗ್ಲಾಸ್ ಟೈಪ್ ಗ್ಲಾಸ್ ಇರೋದ್ರಿಂದ ಸೊ ಒಂದು ಮಾತ್ರನೇ ತಗೊತಾ ಇದ್ದೀನಿ. ಹಾಗೆ ಇದನ್ನು ವೇರ್ ಮಾಡೋ ಉದ್ದೇಶ ಕೂಡ ನಾನು ಹೋಗ್ತಾ ಲಾಗ್ಸಲ್ಲಿ ಹೇಳ್ತೀನಿ ಯಾಕೆ ಹಾಕಬೇಕು ಇದೆಲ್ಲ ಅಂತ ಹೇಳಿ. ಹಾಗೆ ಈ ಟ್ರಾಲಿಲಿ ನಂದು ಡ್ರೆಸ್ಸಸ್ಗಳೇನಿದೆ ಅದನ್ನೆಲ್ಲ ಹಾಕಿದ್ದೀನಿ. ಸೆಟ್ ವೈಸ್ ಎಲ್ಲದನ್ನು ಕವರ್ಗೆ ಹಾಕಿ ಇಟ್ಟಿದ್ದೀನಿ. ಹಾಗೆ ಸ್ಯಾರಿ ಕೂಡ ಒಂದು ತಗೊಂಡಿದ್ದೀನಿ. ನೈಟೀಸ್ಗಳನ್ನ ಈ ಕವರಲ್ಲಿ ಹಾಕಿದ್ದೀನಿ. ಹಾಗೆ ಕ್ಯಾಪ್ಸ್ ಮತ್ತು ಗ್ಲೌಸಸ್ ಮತ್ತು ಟವಲ್ಸ್ ಇದಿಷ್ಟನ್ನು ಮಾತ್ರ ಈ ಟ್ರಾಲಿಯಲ್ಲಿ ಹಾಕಿದ್ದೀನಿ. ಉಳಿದಂತೆ ವಿಂಟರ್ ವೇರ್ಸ್ ಎಲ್ಲ ನಾನು ದೊಡ್ಡ ಸೂಟ್ಕೇಸ್ ಎಲ್ಲನೇ ಹಾಕಿದ್ದೀನಿ. ಆ್ಯಕ್ಚುಲಿ ಪಾಂಡ್ಸ್ ಪೌಡರ್ನ ತಗೊಂಡು ಹೋಗಂಗಿಲ್ವಂತೆ. ನಮ್ಮ ಅತ್ತಿಗೆ ಮಗಳು ಹೇಳಿದ್ಲು. ಆ್ಯಕ್ಚುಲಿ ಅವಳು ಮನಾಲಿಗೆ ಹೋಗಿದ್ದಾಗ ಫ್ಲೈಟಲ್ಲಿ ಪಾಂಡ್ಸ್ ಪೌಡರ್ ತಗೊಂಡೋಗಿದ್ದಾಗ ಅಲೋ ಮಾಡಲಿಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದೆ. ಪಾಂಡ್ಸ್ ಪೌಡರ್ ಯಾವುದು ತಗೋತಾ ಇಲ್ಲ. ಹಾಗೆ ಪವರ್ ಬ್ಯಾಂಕ್ ಬೇಕಾಗುತ್ತೆ ನಮಗೆ ಅಲ್ಲಿ. ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ. ಸೊ ಪವರ್ ಬ್ಯಾಂಕ್ ಬೇಕಾಗುತ್ತೆ ನಮಗೆ. ಆ್ಯಕ್ಚುಲಿ ನಾವು ಈ ಒಂದು ಟ್ರಾಲಿ ಏನಿದೆ ನಾನು ಅದರಲ್ಲಿ ಹಾಕೊಳ್ಳೋ ಹಂಗಿಲ್ಲ. ಇದನ್ನ ನಾನು ಕ್ಯಾರಿ ಬ್ಯಾಗ್ ಸಪ್ರೇಟ್ ಇಟ್ಕೊತೀವಲ್ಲ ಅದರಲ್ಲಿ ಹಾಕ್ಕೊತೀನಿ ಇದನ್ನ. ಸೊ ಅಲ್ಲಿ ಇಟ್ಕೋಬೋದು ನಾವು ಕ್ಯಾರಿ ಬ್ಯಾಗಲ್ಲಿ. ಟ್ರಾಲಿಯಲ್ಲಿ ನಾವು ಇದನ್ನ ಹಾಕೊಂಡು ಹೋಗಂಗಿಲ್ಲ.
ಹಾಗೆ ನಮಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ನೀಡ್ಸ್ ಏನಿದೆ, ಪೇಸ್ಟ್, ಬ್ರಷ್, ಸೋಪ್ ಮತ್ತು ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಮತ್ತು ಡ್ರೈ ಫ್ರೂಟ್ಸ್, ಪವರ್ ಬ್ಯಾಂಕ್, ಅದನ್ನು ಕೂಡ ನಾನು ಕ್ಯಾರಿ ಬ್ಯಾಗಲ್ಲೇ ಇಟ್ಕೋತೀನಿ. ಮೆಡಿಸಿನ್ ಬಾಕ್ಸ್ ಒಳಗಡೆಗೆ ಹಾಕ್ತೀನಿ ಅಲ್ವಾ. ಹಾಗೆ ಒಂದಷ್ಟು ಐಟಮ್ಸ್ಗಳು ಹಾಗೆ ಅಸೆಸರೀಸ್ ಏನಿದೆ ಅದನ್ನೆಲ್ಲ ಈ ಒಂದು ಚಿಕ್ಕ ಬ್ಯಾಗ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ಬ್ಯಾಗಲ್ಲಿ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ವ, ಅದನ್ನು ಕೂಡ ನಾವು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಹಾಗೆ ಒಂದು ಪಾಂಡ್ಸ್ ಬ್ರೈಟ್ ಬ್ಯೂಟಿ ತಗೊಂಡಿದ್ದೀನಿ. ಮತ್ತು ಇದು ಲಿಪ್ ಕೇರ್, ಸೊ ಇದು ಒಂದು ಲಿಪ್ ಬಾಮ್ನ ತಗೊಂಡಿದ್ದೀನಿ. ಹಾಗೆ ಮಾಯಿಶ್ಚರೈಸರ್ ಕೂಡ ತಗೊಂಡಿದ್ದೀನಿ. ಮಸ್ಟ್ ನಾವು ಮಾಯಿಶ್ಚರೈಸರ್ನ ತಗೊಂಡು ಹೋಗ್ಲೇಬೇಕಾಗತ್ತೆ, ಯಾಕಂದರೆ ಅಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಸ್ಕಿನ್ ಕೇರ್ ಮಾಡಬೇಕಾಗತ್ತೆ ನಾವು. ತುಂಬಾ ಸ್ವಲ್ಪ ಡ್ರೈ ಸ್ಕಿನ್ ಇರೋರ್ಗಂತೂ ತುಂಬಾ ಕೈ ಕಾಲೆಲ್ಲ ಒಡೆಯೋದು ಮತ್ತು ಮುಖ ಎಲ್ಲ ಒಡೆಯೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಾಯಿಶ್ಚರೈಸರ್ ಮಸ್ಟ್ ತಗೊಂಡು ಹೋಗ್ಲೇಬೇಕು. ಹಾಗೆ ಚಾರ್ಜರ್ ಕೂಡ ಬೇಕಾಗುತ್ತೆ. ರೂಮ್ಸಲ್ಲಿ ಉಳ್ಕೊಂಡಾಗ ನಾವು ಚಾರ್ಜ್ ಮಾಡ್ಕೋಬೋದು. ಹಾಗೆ ಫ್ಲೈಟ್ ಟಿಕೆಟ್ಸ್ ಕೂಡ ಆಲ್ರೆಡಿ ಕೊಟ್ಟಿದ್ರು ನಮಗೆ, ಸೊ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಬೋರ್ಡಿಂಗ್ ಪಾಸ್ ಬಂದು ನಮಗೆ ಏರ್ಪೋರ್ಟಲ್ಲೇ ಹೋಗಿ ಮಾಡಿಸ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಕೂಡ ಕ್ಯಾರಿ ಬ್ಯಾಗಲ್ಲೇ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಆಧಾರ್ ಕಾರ್ಡ್ ಕೂಡ ಎತ್ತಿಟ್ಕೊಂಡಿದ್ದೀನಿ. ಇಬ್ರದ್ದು ಆಧಾರ್ ಕಾರ್ಡ್ ಕೂಡ ತಗೊಂಡಿದ್ದೀನಿ ಇಬ್ರದ್ದು. ಮತ್ತು ಒಂದಷ್ಟು ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ ಕೂಡ ಹಾಕೊಂಡಿದ್ದೀನಿ. ಒಂದಷ್ಟು ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ ಕೂಡ ಹಾಕೊಂಡಿದ್ದೀನಿ. ಅದನ್ನು ಕ್ಯಾರಿ ಬ್ಯಾಗಲ್ಲಿ ಕ್ಯಾರಿ ಮಾಡ್ತಿದ್ದೀವಿ. ಹಾಗೆ 2 ಅವರ್ಸ್ ನಾವು ಮುಂಚೆನೇ ನಾವು ಒಂದು ಏರ್ಪೋರ್ಟ್ಗೆ ಹೋಗಬೇಕಾಗಿರೋದ್ರಿಂದ ಸೊ ಆದಷ್ಟು ಒಂದು ಪಾರ್ಸಲ್ ಮಾಡಿಕೊಡಿ ತಿಂಡಿಗಳನ್ನು. ಯಾಕಂದರೆ ತುಂಬಾ ಹೆವಿ ಇದೆ ಅಲ್ಲಿ ರೇಟ್ ಅಂತೂ. ಏರ್ಪೋರ್ಟಲ್ಲಿ ತಿಂಡಿಗಳು ಆಗಿರ್ಬೋದು, ಊಟ ಆಗಿರ್ಬೋದು, ಕೇಳಲಿಕ್ಕೆ ಅಸಾಧ್ಯ, ಅಷ್ಟು ರೇಟ್ ತಾರೆ. ಸೊ ಆದಷ್ಟು ನೀವು ತಿಂಡಿಗಳು ಅಥವಾ ಊಟ ಕ್ಯಾರಿ ಮಾಡಿದ್ರೆ, ಪಾರ್ಸಲ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಇದಿಷ್ಟು ನನ್ನ ಒಂದು ಪ್ಯಾಕಿಂಗ್ ಲಾಗ್ ಆಗಿತ್ತು. ಹಾಗೆಯೇ ಶೂಸ್ನ ನಾನು ಸಪ್ರೇಟ್ ಬ್ಯಾಗಲ್ಲೇ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಟ್ರಾಲಿ ಬ್ಯಾಗ್ಗೆ ಹಾಕಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಪ್ಯಾಕಿಂಗ್ ಮತ್ತು ಶಾಪಿಂಗ್ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿವರೆಗೂ ನನ್ನ ಒಂದು ಫುಲ್ ವೀಡಿಯೋನ ವಾಚ್ ಮಾಡಿದ್ದೀರಾ ಅಂದರೆ ಸ್ವಲ್ಪನಾದರೂ ಯಾವುದಾದ್ರೂ ಒಂದು ಕಂಟೆಂಟ್ ಆದರೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಕೀಪ್ ಆನ್ ವಾಚಿಂಗ್, ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.